ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುಟುಂಬ ಏನು ಮೂಡಾದಲ್ಲಿ ಸೈಟನ್ನು ಪಡೆದಿತ್ತು. ಈ ವಿಚಾರವಾಗಿ ಸಾಕಷ್ಟು ರೀತಿಯಾದಂಥ ಹೋರಾಟ ಆಗ್ತಾ ಇದೆ. ಭಾಳ ಪ್ರಮುಖವಾಗಿ ಈಗಾಗಲೇ ಕೋರ್ಟ್ ಕೂಡ ಲೋಕಾಯುಕ್ತದಲ್ಲಿ FIR ಹಾಕಿ ಅಂತ ಕೂಡ ಹೇಳಿದೆ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮೈಸೂರಿನಲ್ಲಿ KDP ಸಭೆಯನ್ನು ಮಾಡ್ತಿದ್ರು. ಅದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. BJP ಕಾರ್ಯಕರ್ತರು ಇವತ್ತು ದೊಡ್ಡ ಮಟ್ಟದಲ್ಲಿ ಸೇರಿದ್ದಾರೆ. ಈಗ ನಾವು ಮುಟ್ಕಿದ್ರೆ ಬನ್ನಿಟ್ಟು ಮಾತಾಡೋಣ. ಸರ್ ನಮಸ್ತೆ ಸರ್. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇವತ್ತು ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡ್ತಿದ್ದಾರೆ. ಈಗಾಗಲೇ A1 ಆಗಿ ಮಾಡಬೇಕು ಅಂತೇಳಿ ಕೋರ್ಟ್ ಕೂಡ ಆದೇಶ ಕೊಟ್ಟಿದೆ. ಆದರೂ ಕೂಡ FIR ತಡ ಆಗ್ತಾ ಇದೆ. ಅದನ್ನೇ ನಾವು ಹೇಳ್ತಿರೋದು, ಲೋಕಾಯುಕ್ತ ತನಿಖೆ ಚೆನ್ನಾಗಾಗಬೇಕು, ಭಯ ಇಲ್ಲದೆ ಮಾಡಬೇಕು, ನಿರ್ಭೀತಿ ಇಲ್ಲದೆ ಮಾಡಬೇಕು ಅನ್ನೋದಾದರೆ ನೀವು ರಾಜೀನಾಮೆ ಕೊಟ್ಟಾಗ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಒಬ್ಬ ಹಿರಿಯ ಅಧಿಕಾರಿ ಎಷ್ಟೇ ದೊಡ್ಡವರಿದ್ರು ಮುಖ್ಯಮಂತ್ರಿಗಳಿಗೆ ಹೋಗಿ ನೋಟಿಸ್ ಕೊಟ್ಟು ಮುಖ್ಯಮಂತ್ರಿಗಳನ್ನ ಬನ್ನಿ ಅಂತ ಕರೆದು ನಾಳೆ ಬಂಧಿಸುವಂಥದ್ದು ಬಂದರೆ ಹೇಗೆ ಬಂಧಿಸ್ತಾನೆ? ಹಾಗಾಗಿ ಹೇಳ್ತಿರೋದು, ನೀವು ರಾಜೀನಾಮೆ ಕೊಡಿ. ನೀವೇ ಯಡಿಯೂರಪ್ಪನವ್ರಿಗೆ ಮಾತಾಡಿದ್ದೆಲ್ಲ 3 ದಿವಸದಿಂದ ವಿಡಿಯೋ ವೈರಲ್ ಆಗಿದೆ. ನೀವು ಬರೀ ಏನೋ ಉಪದೇಶ ಮಾಡುವ ಮಾಸ್ಟ್ರ್ ಆಗಬೇಡಿ, ಬದನೆಕಾಯಿ ತಿನ್ನಬೇಡಿ. ನೀವು ರಾಜೀನಾಮೆ ಕೊಟ್ಬಿಟ್ಟು ತನಿಖೆ ಎದುರಿಸಿ ಅನ್ನುವಂಥ ಆಗ್ರಹವನ್ನು ಮಾಡಿ ಇವತ್ತು ಪ್ರೊಟೆಸ್ಟನ್ನು ಮಾಡ್ತಾಯಿದ್ದೀವಿ. ಈಗ KDP ಸಭೆಗೆ ನೀವು ಕೂಡ ಆಹ್ವಾನಿಸಿದ್ದೀರಿ, ಹೋಗ್ತೀರಾ ಸರ್ ಅಲ್ಲಿಗೆ ಸಭೆಗೆ? ಅಲ್ಲ, KDP ಸಭೆಗೆ ನಾನು ಹೋಗ್ತಾ ಇಲ್ಲ. ನಾನೀಗ ಪ್ರೊಟೆಸ್ಟ್ ಇರೋದ್ರಿಂದ ನ್ಯಾಚುರಲಿ ಅರೆಸ್ಟ್ ಮಾಡ್ತಾರೆ. ಅವ್ರು ಪ್ರಗತಿ ಪರಿಶೀಲನೆ ಸಭೆ ಮಾಡ್ತಾನೆ. ಪ್ರಗತಿ ಪರಿಶೀಲನೆ ಸಭೆ ಮಾಡಿ ಇವತ್ತು ಮೂಡೋದೊಂದು ವಿಷಯ ಇದೆ. ಏನು ಮಾತಾಡ್ತೀರಿ? ಒಂದೇ ಒಂದು ಕ್ರಮ ತಗೊಳ್ಳಿಲ್ವಲ್ಲ. ನಿಮ್ಮ ಮೇಲೆ ಏನಾದರೂ ಒಂದು ಅಧಿಕಾರಿಗಳಿಗೆ ಗೌರವ ಬರಬೇಕು ಅಂದರೆ ಮೈಸೂರಲ್ಲಿ ಏನು ಮಾಡಬೇಕಾಗಿತ್ತು? ನೀವು ರಾಜ್ಯದ ಮುಖ್ಯಮಂತ್ರಿ ಬಿಟ್ಟಾಕಿ, ನಮ್ಮ ಜಿಲ್ಲೆ ಒಬ್ಬ ಹಿರಿಯ ರಾಜಕಾರಣಿ, ನೀವು ಅಧಿಕಾರಿಗಳ ಮೇಲೆ ಚಾಟಿ ಬೀಸಬೇಕಾಗಿತ್ತು. ಎಲ್ಲಿ ಬೀಸಿದ್ದೀರಿ? ಒಬ್ಬ ಕಮಿಷನರ್ ಮೇಲೆ, ಒಬ್ಬ TPM ಮೇಲೆ, ಒಬ್ಬ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಮೇಲೆ, ಯಾರ ಮೇಲೆ ತೊಗೊಂಡಿದ್ದೀರಿ ಕ್ರಮ? ಏನು ಬೇಡ್ರಿ, ನಿಮ್ಮ 14 ಸೈಡ್ ನಿರ್ಣಯನೇ ಆಗಿಲ್ವಲ್ಲ. ನಿರ್ಣಯ ಆಗಿದೆ ಅಂತ ಕ್ರಯಪತ್ರ ಮಾಡಿದ್ನಲ್ಲ, ಅವನ ವಿರುದ್ಧವೇ ತಗೋಬೇಡ್ವಾ? ಅದನ್ನೂ ಮಾಡಿಲ್ವಲ್ಲ ಅಂತ ನೀವು ಇವತ್ತು ಪ್ರಗತಿ ಪರಿಶೀಲನಾ ಸಭೆ ಮಾಡ್ತಾ ಇದ್ದೀರಾ. ನಾನು ನೋಡಿದ್ದೆ ನಿಮ್ಮನ್ನು. ನೀವು ಅಂದರೆ ಅಧಿಕಾರಿಗಳು ಬೆಚ್ಚು ಬೀಳ್ತಾ ಇದ್ದೀರ. ಇವತ್ತು ನಿಮ್ಮನ್ನೇ ಅಧಿಕಾರಿಗಳು ಎದುರಿಸ್ತಾ ಇದ್ದಾರಲ್ಲ. ದಿನೇಶ್ ಕುಮಾರ್ ಅಮಾನತನ್ನು ರದ್ದು ಮಾಡಿಬಿಟ್ಟು ಫಸ್ಟು ಅಮಾನತ್ ಮಾಡೋದು, ಆಮೇಲೆ ರದ್ದು ಮಾಡೋದು. ಅಮಾನತ್ ಪ್ರತಿ ಇದೆ, ರದ್ದಿನ ಪ್ರತಿ ಯಾರ ಹತ್ರ ಇದೆ ತೋರಿಸಿ ನೋಡೋಣ. ಬರೀ ಕೋರ್ಟ್ಗೆ ಹೇಳಿದ್ದೀರಾ ನೀವು? ಎಲ್ಲಿ ಇದೆ? ಇಡೀ ಜಾಲಾಡಿದ್ದೀನಿ 2 ದಿವಸ ಬೆಂಗಳೂರಲ್ಲಿ ನಾನು, ನೆನ್ನೆ ಮೊನ್ನೆ. ಎಲ್ಲೂ ಇಲ್ಲ. ಯಾಕೆ ಆ ಥರ ಭಯ ನಿಮಗೆ? ಯಾಕೆ ಅಮಾನತನ್ನು ವಾಪಸ್ ತಗೊಂಡ್ರಿ ದಿನೇಶನ್ನು? ಈ ರೀತಿಯಲ್ಲಿ ಆಡಳಿತ ನಡೆಸ್ತಾ ಇದ್ದೀರಿ. ಹಾಗಾಗಿ ಪ್ರಗತಿ ಪರಿಶೀಲನಾ ಸಭೆಗೆ ನಾನು ಹೋಗೋದಿಲ್ಲ. ನೀವು ಪ್ರಗತಿ ಪರಿಶೀಲನಾ ಸಭೆ ಅಲ್ಲ, ನೀವು ಡೆಲ್ಲಿಲಿ ಕೇಜ್ರಿವಾಲ್ ಕೊಟ್ರಲ್ಲ, CM ಕಚೇರಿಗೆ ಹೋಗಬೇಡಿ, ಅಧಿಕಾರ ಚಲಾಯಿಸ್ಬೇಡಿ ಅಂತ. ಆ ಪರಿಸ್ಥಿತಿ ನಿಮಗೂ ಬಂದ್ಬಿಡುತ್ತೆ ಇನ್ನು 4-5 ದಿವಸ ಹೋದರೆ. ಸರ್, ಈಗ ದಸರಾ ಕೂಡ ಇದೆ. ಸಾಕಷ್ಟು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗ್ತಾರೆ. ಈಗ ನೀವು ಕೂಡ ಆಹ್ವಾನಿಸಿರ್ತೀರಿ. ಇವತ್ತು ಪ್ರವಾಸೋದ್ಯಮ ನಡೀತಾ ಇದೆ, ನಿಮ್ಮದೇ ಅಧ್ಯಕ್ಷತೆ ಇರ್ತದೆ. ಹೀಗಾಗಿ ಅವರು ಮುಖ್ಯಮಂತ್ರಿ ಅತಿಥಿಗಳ ನೀವು ಭಾಗವಹಿಸುವಂಥ ಪರಿಸ್ಥಿತಿ ಆಗುತ್ತೆ. ಈ ಪ್ರಕರಣದಲ್ಲಿ ರಾಜೀನಾಮೆ ಕೊಡೋರ್ಗು ನೀವು ಯಾವ ಕಾರ್ಯಕ್ರಮದಲ್ಲಿ ಭಾಗವಹಿಸಲ್ವ ಸರ್? ಅವರಿರೋ ಕಾರ್ಯಕ್ರಮದಲ್ಲಿ ನಾಡಹಬ್ಬ ದಸರಾಗೆ ಅವಮಾನ ಮಾಡೋಕ್ಕಾಗಲ್ಲ. ನಾಡಹಬ್ಬದಲ್ಲಿ ಭಾಗವಹಿಸ್ಬೇಕಾಗತ್ತೆ. ನಾಡಹಬ್ಬಕ್ಕೆ ಮೊದಲು ರಾಜೀನಾಮೆ ಕೊಡಿ ಅಂತ ಕೇಳ್ತಿದ್ದೀವಿ ನಾವು. ದಸರಾ ಪ್ರಾರಂಭ ಆಗೋಕ್ಕೆ ಮೊದಲು, ವಿದೇಶಿಗರು ಎಲ್ಲ ಬೇರೆ ರಾಜ್ಯದವ್ರು ಬರೋಕ್ಕೆ ಮೊದಲು ರಾಜೀನಾಮೆ ಕೊಟ್ಟು ಒಳ್ಳೆ ಪರಂಪರೆಯನ್ನು ಹಾಕ್ಕೊಳ್ಳಿ. ಅದಕ್ಕೋಸ್ಕರ ನೀವು ಬರ್ತೀರಾ ಅಂತ ನಾನು ನಾಡಹಬ್ಬಕ್ಕೆ ಅಗೌರವ ಮಾಡೋಕ್ಕಾಗಲ್ಲ. ನಾಡಹಬ್ಬ ನಮ್ಮ ಹಕ್ಕು. ಶಾಸಕರಾಗಿದ್ದರೂ ಸರಿ, ಆಗಿದ್ದರೂ ಸರಿ ನಾವು ಹೋಗ್ತಾನೆ ಇದ್ವಿ. ಈಗ ಶಾಸಕ ಆಗಿರೋದ್ರಿಂದ ಅದಕ್ಕೆ ಅಧ್ಯಕ್ಷತೆ ವಹಿಸ್ಬೇಕಾಗಿರೋದು ಹೋಗ್ತೀನಿ. ಇವತ್ತು ವಿಶ್ವ ಪ್ರವಾಸೋದ್ಯಮ ದಿನ, ಅದು ಇವತ್ತು ನಾಡಹಬ್ಬಕ್ಕೆ ಲಿಂಕ್ ಆಗಿಲ್ಲ. ಹಾಗಾಗಿ ನಾನು ಹೋಗ್ತಾ ಇಲ್ಲ. ನಾಡಹಬ್ಬದ ಕಾರ್ಯಕ್ರಮಕ್ಕೆ ಚಾಮುಂಡಿಗೆ ಅವಮಾನ ಮಾಡುವಂಥ ಅಗೌರವ ಕೆಲಸ ಯಾವುದೂ ನಾನು ಮಾಡಲ್ಲ. ಇದಿಷ್ಟು ಏನು ಶ್ರೀವತ್ಸ ಅವರ ಮಾತಾಗಿರ್ತಕ್ಕಂಥದ್ದು. ನಾಡಹಬ್ಬ ದಸರಾದ ಒಳಗೆ ಏನು ನೀವು ರಾಜೀನಾಮೆಯನ್ನು ಕೊಡೋ ಮುಖಾಂತರ ಒಂದು ಒಳ್ಳೆ ಪಂಕ್ತಿಯನ್ನು ಹಾಕೊಡಿ. ಹೀಗಾಗಿ ಏನು ನೀವು ಸಾಕಷ್ಟು ನಿಮ್ಮ ರಾಜಕೀಯ ಜೀವನದಲ್ಲಿ ಒಂದು ಒಳ್ಳೆಯ ರಾಜಕಾರಣವನ್ನು ಮಾಡಿದ್ರಿ, ಯಾಕೆ ಈ ಉದ್ದಟತನ ಎನ್ನುವಂತಹ ಪ್ರಶ್ನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಶ್ರೀವತ್ಸ ಅವರು ಮಾತಾಡ್ತಕ್ಕಂಥದ್ದು. ಕ್ಯಾಮ್ರಾಮನ್ ಕಿರಣ್ ಕುಮಾರ್ ಜೊತೆ ಯಶಸ್ ಮಾವತ್ತು, ನ್ಯೂಸ್ 1 ಕನ್ನಡ, ಮೈಸೂರು.